ಕೆಲವು ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಭಕ್ತನು ಶಿವನ ದರ್ಶನಕ್ಕಾಗಿ ತನ್ನ ಊರಿನಿಂದ ಕೇದಾರನಾಥಕ್ಕೆ ಹೊರಟನು. ಆ ದಿನಗಳಲ್ಲಿ ವಾಹನಗಳಿರಲಿಲ್ಲ. ಕೈಯಲ್ಲಿ ಒಂದು ಕೋಲು, ಮನಸ್ಸಿನಲ್ಲಿ ಶಿವನಾಮವನ್ನೇ ಜಪಿಸುತ್ತಾ ಅವನು ಹಗಲಿರುಳು ನಡೆಯುತ್ತಿದ್ದನು. ಬಿಸಿಲು ಎನ್ನದೆ ಮಳೆ ಎನ್ನದೆ ತಿಂಗಳುಗಟ್ಟಲೆ ನಡೆದ ನಂತರ ಕೊನೆಗೆ ಅವನು ಕೇದಾರನಾಥವನ್ನು ತಲುಪಿದನು. ಅವನ ಕಣ್ಣುಗಳಲ್ಲಿ ಅಪಾರ ಆನಂದವಿತ್ತು. ಆದರೆ ಅವನು ತಲುಪುವಷ್ಟರಲ್ಲಿ ದೇವಾಲಯದ ಬಾಗಿಲು ಹಾಕುವ ಸಮಯವಾಗಿತ್ತು. ಭಕ್ತನು ಕೈ ಮುಗಿದು ಅಲ್ಲಿನ ಪೂಜಾರಿಯನ್ನು ಹೀಗೆ ಕೇಳಿಕೊಂಡನು: ಸ್ವಾಮಿ, ನಾನು ಬಹಳ ದೂರದಿಂದ ನಡೆದು ಬಂದಿದ್ದೇನೆ. ದಯವಿಟ್ಟು ಒಂದೇ ಒಂದು ಬಾರಿ ಶಿವನ ದರ್ಶನ ಪಡೆಯಲು ಅವಕಾಶ ಮಾಡಿಕೊಡಿ. ಆದರೆ ಪೂಜಾರಿಯು, ಮಗನೇ, ನಿಯಮದಂತೆ ಒಮ್ಮೆ ಬಾಗಿಲು ಹಾಕಿದರೆ ಇನ್ನು 6 ತಿಂಗಳ ನಂತರವೇ ತೆರೆಯುವುದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಬೇರೆ ದಾರಿಯಿಲ್ಲದೆ ಆ ಭಕ್ತನು ದೇವಸ್ಥಾನದ ಮುಂದೆಯೇ ಉಳಿದುಕೊಂಡನು. ರಾತ್ರಿಯಾಯಿತು. ವಿಪರೀತ ಚಳಿ ಮತ್ತು ಹಿಮಪಾತ ಶುರುವಾಯಿತು. ದೇಹವು ಚಳಿಯಿಂದ ನಡುಗುತ್ತಿದ್ದರೂ ಅವನ ಭಕ್ತಿ ಮಾತ್ರ ಕುಂದಿರಲಿಲ್ಲ. ಅವನು ಕಣ್ಣು ಮುಚ್ಚಿ, ಮಹಾದೇವ ಪ್ರಭು, ದಯವಿಟ್ಟು ಒಮ್ಮೆ ನನ್ನ ಕಡೆ ನೋಡು ಎಂದು ಪ್ರಾರ್ಥಿಸುತ್ತಾ ಕುಳಿತನು. ಆಗ ಒಬ್ಬ ಯೋಗಿ ಅಲ್ಲಿಗೆ ಬಂದು, ಮಗನೇ, ಎಲ್ಲಿಂದ ಬಂದೆ ಎಂದು ಬಹಳ ಪ್ರೀತಿಯಿಂದ ಕೇಳಿದರು. ಭಕ್ತನು ತನ್ನೆಲ್ಲ ನೋವನ್ನು ಆ ಯೋಗಿಯ ಮುಂದೆ ತೋಡಿಕೊಂಡನು. ಯೋಗಿಯು ಮುಗುಳ್ನಕ್ಕು ತನ್ನ ಬಳಿ ಇದ್ದ ಪ್ರಸಾದವನ್ನು ಭಕ್ತನಿಗೆ ನೀಡಿ, ನಿನಗೆ ಖಂಡಿತವಾಗಿಯೂ ಶಿವನ ದರ್ಶನವಾಗುತ್ತದೆ ಎಂದು ಹರಸಿ ಅಲ್ಲಿಂದ ಹೊರಟು ಹೋದರು. ಚಳಿಯ ಗಾಳಿಯ ನಡುವೆ ಭಕ್ತನು ಸುಸ್ತಾಗಿ ನಿದ್ರೆಗೆ ಜಾರಿದನು. ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಅವನು ಕಂಡ ದೃಶ್ಯ ಆಶ್ಚರ್ಯಕರವಾಗಿತ್ತು. ಪೂಜಾರಿಗಳು ದೇವಸ್ಥಾನದ ಬಾಗಿಲನ್ನು ಒಯ್ಯುತ್ತಿದ್ದರು. ಭಕ್ತನು ಗಾಬರಿಯಿಂದ ಪೂಜಾರಿಯನ್ನು ಕೇಳಿದನು: ಸ್ವಾಮಿ, ನಿನ್ನೆ ತಾನೇ 6 ತಿಂಗಳ ನಂತರ ಬಾಗಿಲು ತೆರೆಯುತ್ತೇನೆ ಅಂದಿದ್ದೀರಿ. ಇಷ್ಟು ಬೇಗ ಹೇಗೆ ಬಂದಿರಿ? ಅದಕ್ಕೆ ಪೂಜಾರಿಯು ಆಶ್ಚರ್ಯದಿಂದ, ನಾನು 6 ತಿಂಗಳ ಹಿಂದೆಯೇ ಬಾಗಿಲು ಹಾಕಿ ಹೋಗಿದ್ದೆ. ಈಗಷ್ಟೇ ಹಿಂತಿರುಗಿ ಬಂದಿದ್ದೇನೆ ಎಂದರು. ಇದನ್ನು ಕೇಳಿದ ಭಕ್ತನಿಗೆ ಮೈ ನಡುಗಿತು. ಅವನು ಯೋಗಿಯ ರೂಪವನ್ನು ವಿವರಿಸಿದನು. ಅತ್ಯಂತ ಎತ್ತರವಾದ ಕಾಯ, ದೊಡ್ಡ ಗಡ್ಡ, ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಡಮರು, ಮೈ ಮೇಲೆ ಪ್ರಾಣಿಯ ಚರ್ಮ. ಇದನ್ನು ಕೇಳಿದ ಕೂಡಲೇ ಪೂಜಾರಿಯು ಕಣ್ಣೀರು ಹಾಕುತ್ತಾ ಭಕ್ತನ ಕಾಲಿಗೆ ಬಿದ್ದರು. ಮಗನೇ, ನೀನೇ ನಿಜವಾದ ಭಕ್ತ. ನಿನ್ನೆ ರಾತ್ರಿ ಬಂದ ಆ ಯೋಗಿ ಬೇರೆ ಯಾರೂ ಅಲ್ಲ, ಸ್ವತಃ ಶಿವನೇ ಆಗಿದ್ದರು. ನಿನ್ನ ಭಕ್ತಿಗೆ ಮೆಚ್ಚಿ 6 ತಿಂಗಳ ಕಾಲವನ್ನು ಕೇವಲ 1 ರಾತ್ರಿಯನ್ನಾಗಿ ಬದಲಿಸಿ ನಿನಗೆ ದರ್ಶನ ನೀಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.